2026ರ ಶುರುವಿನಲ್ಲಿ ಭಾರತದ ಆರ್ಥಿಕತೆ ಒಂಥರ ವಿಚಿತ್ರವಾದ ಕಥೆಯನ್ನ ಹೇಳ್ತಿದೆ. ಒಂದ್ ಕಡೆ ನೋಡಿ, ಜನ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ದಾರೆ. ಕಾರುಗಳಿಂದ ಹಿಡಿದು ಚಿಕ್ಕಪುಟ್ಟ ವಸ್ತುಗಳವರೆಗೂ ಖರೀದಿ ಭರ್ಜರಿಯಾಗಿದೆ. ಆದ್ರೆ ಇನ್ನೊಂದ್ ಕಡೆ ಬೆಲೆಗಳು ಮಾತ್ರ ಆಶ್ಚರ್ಯಕರವಾಗಿ ಸ್ಥಿರವಾಗಿವೆ. ಅರೆ, ಇದು ಹೇಗೆ ಸಾಧ್ಯ? ಬನ್ನಿ, ಈ ವಿಶ್ಲೇಷಣೆಯಲ್ಲಿ ನಾವು ಈ ಆರ್ಥಿಕ ಒಗಟನ್ನು ಬಿಡಿಸೋಣ. ನಮ್ಮ ಈ ಪಯಣದಲ್ಲಿ ಮೊದಲು ಒಂದು ನಿರ್ದಿಷ್ಟ ಇಂಡಸ್ಟ್ರಿಯಲ್ಲಿ ಆಗ್ತಿರೋ ಬೂಮಿಂದ ಶುರು ಮಾಡಿ, ಆಮೇಲೆ ನಿಧಾನವಾಗಿ ಝೂಮ್ ಔಟ್ ಮಾಡಿ ದೊಡ್ಡ ಚಿತ್ರಣ ಅಂದ್ರೆ ಇಡೀ ಎಕಾನಮಿಯನ್ನ ಅರ್ಥ ಮಾಡಿಕೊಳ್ಳೋಣ. ಸರಿ, ಹಾಗಾದ್ರೆ ಶುರು ಮಾಡೋಣ. ನಮ್ಮ ಕತೆ ಶುರುವಾಗೋದೇ ಭಾರತದ ಆಟೋಮೊಬೈಲ್ ಇಂಡಸ್ಟ್ರಿಯಿಂದ. ಯಾಕಂದ್ರೆ ಇದು ದೇಶದ ಆರ್ಥಿಕತೆಯ ನಾಡಿಮಿಡಿತವನ್ನ ಅರ್ಥ ಮಾಡ್ಕೊಳ್ಳೋಕೆ ಒಂದು ಪರ್ಫೆಕ್ಟ್ ಸ್ಟಾರ್ಟಿಂಗ್ ಪಾಯಿಂಟ್. ಮೊದಲಿಗೆ ಈ ಒಂದು ಸಂಖ್ಯೆಯನ್ನ ನೋಡಿ, +36.5%. ಇದೇನಿದು ಸುಮ್ಮನೆ ಒಂದು ನಂಬರ್ ಅನ್ಕೋಬೇಡಿ. ಭಾರತದ ಕನ್ಸ್ಯೂಮರ್ಗಳು ತಮ್ಮ ಹಣವನ್ನ ಹೇಗೆ ಖರ್ಚು ಮಾಡ್ತಿದ್ದಾರೆ ಅನ್ನೋದಕ್ಕೆ ಇದೊಂದು ದೊಡ್ಡ ಸುಳಿವು. ಒಂದೇ ತಿಂಗಳಲ್ಲಿ ದೇಶದ ಅತಿ ದೊಡ್ಡ ಕಾರ್ ತಯಾರಿಕಾ ಕಂಪನಿ ಮಾರುತಿ ಸುಜುಕಿ ಇಂಥದೊಂದು ಅಂಶ ಬೆಳವಣಿಗೆ ಕಂಡಿದೆ ಅಂದ್ರೆ ಸುಮ್ನೆನಾ? ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂದ್ರೆ, ಇದು ಬರೀ ಮಾರುತಿಯ ಕಥೆಯಲ್ಲ. ಮಹೇಂದ್ರದ 23% ಮತ್ತು ಟಾಟಾ ಮೋಟಾರ್ಸ್ನ 13% ಬೆಳವಣಿಗೆ ನೋಡಿ. ಅಂದ್ರೆ ಇದು ಇಡೀ ಇಂಡಸ್ಟ್ರಿಯಲ್ಲೇ ಆಗ್ತಿರೋ ಒಂದು ದೊಡ್ಡ ಬದಲಾವಣೆ. ಆರ್ಥಿಕತೆಯಲ್ಲಿ ಏನೋ ಒಂದು ದೊಡ್ಡ ವಿಷಯ ನಡೀತಿದೆ ಅನ್ನೋದಕ್ಕೆ ಇದು ಸ್ಪಷ್ಟ ಸಂಕೇತ. ಹಾಗಾದ್ರೆ ದಿಢೀರಂತ ಇಷ್ಟೊಂದು ಸೇಲ್ಸ್ ಆಗಕ್ಕೆ ಕಾರಣವಾದ್ರೂ ಏನು? ಇಲ್ಲಿಂದ ನಾವು ಏನಾಗ್ತಿದೆ ಅನ್ನೋದ್ರಿಂದ ಯಾಕೆ ಆಗ್ತಿದೆ ಅನ್ನೋ ಪ್ರಶ್ನೆಗೋಗೋಣ. ಈ ಆಟೋಮೊಬೈಲ್ ಬೂಮ್ಗೂ ಸರ್ಕಾರದ ಒಂದು ದೊಡ್ಡ ಪಾಲಿಸಿ ಚೇಂಜ್ಗೂ ನೇರವಾದ ಲಿಂಕ್ ಇದೆ. ಹಾಗಾದ್ರೆ ಈ ಸೇಲ್ಸ್ ಹಿಂದಿರೋ ಸೀಕ್ರೆಟ್ ಏನ್ ಗೊತ್ತಾ? ಉತ್ತರ ಸಿಂಪಲ್. GST 2.0 ಅಂತ ಕರೆಯಲಾಗ್ತಿರೋ ದೊಡ್ಡ ಮಟ್ಟದ ತೆರಿಗೆ ಸುಧಾರಣೆಗಳು. ಇದು ನಿಜವಾಗ್ಲೂ ಎಕಾನಮಿ ಮೇಲೆ ದೊಡ್ಡ ಪರಿಣಾಮ ಬೀರಿದೆ. ನೋಡಿ, ಇದರ ಎಫೆಕ್ಟ್ ಎಷ್ಟು ಡೈರೆಕ್ಟ್ ಆಗಿದೆ ಅಂತ. ಸಣ್ಣ ಕಾರುಗಳು, ಟೂ ವೀಲರ್ಗಳ ಮೇಲೆ ಟ್ಯಾಕ್ಸ್ 28%ಇಂದ 18%ಗೆ ಇಳಿದಿದೆ. ಅಂದ್ರೆ ಸೀದಾ 10 ಪಾಯಿಂಟ್ ಕಮ್ಮಿ. ಈ ಒಂದೇ ಒಂದು ಬದಲಾವಣೆ ರಾತ್ರೋರಾತ್ರಿ ವಾಹನಗಳನ್ನ ಜನಸಾಮಾನ್ಯರ ಕೈಗೆಟುಕುವಂತೆ ಮಾಡಿಬಿಡ್ತು. ಆದ್ರೆ ಕಥೆ ಇಲ್ಲಿಗೆ ಮುಗಿಯಲ್ಲ. ಇದು ಬರೀ ಕಾರ್ಗಳಿಗೆ ಸೀಮಿತವಾಗಿರ್ಲಿಲ್ಲ. ಈ ಸುಧಾರಣೆಗಳು ಆಹಾರ, ಬಟ್ಟೆ, ಹೋಟೆಲ್ ರೂಮ್ಗಳಂತಹ ದಿನನಿತ್ಯದ ವಸ್ತುಗಳ ಮೇಲಿನ ತೆರಿಗೆಯನ್ನೂ ಕಮ್ಮಿ ಮಾಡಿದುವೆ. ಅಂದ್ರೆ ಜನಸಾಮಾನ್ಯರ ಕೈಲಿ ಖರ್ಚು ಮಾಡೋಕೆ ಜಾಸ್ತಿ ದುಡ್ಡುಳಿತು. ಇದು ಇಡೀ ಆರ್ಥಿಕತೆಗೆ ಒಂದು ದೊಡ್ಡ ಬೂಸ್ಟ್ ಕೊಟ್ಟ ಹಾಗಾಯ್ತು. ಸರಿ, ಮುಂದೆ ಹೋಗೋಣ. ಸಾಮಾನ್ಯವಾಗಿ ಜನ ಜಾಸ್ತಿ ಖರ್ಚು ಮಾಡಕ್ ಶುರು ಮಾಡಿದ್ರೆ ವಸ್ತುಗಳ ಬೆಲೆನೂ ಏರ್ಬೇಕು ಅಲ್ವಾ? ಆದ್ರೆ ಇಲ್ಲೊಂದು ಟ್ವಿಸ್ಟ್ ಇದೆ. ಇಲ್ಲಿ ಹಾಗಾಗ್ತಿದ್ಯಾ? ನೋಡೋಣ ಬನ್ನಿ. ಇಲ್ಲಿ ನೋಡಿ, ಕಥೆ ಹೇಗೆ ಒಂದು ಅನಿರೀಕ್ಷಿತ ತಿರುವು ತಗೊಳ್ಳುತ್ತೆ ಅಂತ. ಒಂದ್ ಕಡೆ ಕಾರ್ಗಳ ಸೇಲ್ಸ್ +36.5%ನಷ್ಟು ಗಗನಕ್ಕೇರಿದೆ. ಆದ್ರೆ ಇನ್ನೊಂದ್ ಕಡೆ ಒಟ್ಟಾರೆ ಬೆಲೆ ಏರಿಕೆ ಅಂದ್ರೆ ಇನ್ಫ್ಲೇಷನ್ ಕೇವಲ 0.71%ನಷ್ಟು ದಾಖಲೆ ಕನಿಷ್ಠ ಮಟ್ಟದಲ್ಲಿದೆ. ಇದು ನಿಜಕ್ಕೂ ಆರ್ಥಿಕ ತಜ್ಞರ ಲೆಕ್ಕಾಚಾರವನ್ನೇ ತಲೆಕೆಳಗು ಮಾಡಿದೆ. ಇದೇ ನಮ್ಮ ಮುಂದಿರೋ ದೊಡ್ಡ ಪ್ರಶ್ನೆ. ಇಷ್ಟೆಲ್ಲ ಖರ್ಚಾಗ್ತಿದ್ರು ಬೆಲೆಗಳು ಯಾಕೆ ಕಂಟ್ರೋಲ್ನಲ್ಲಿವೆ? ಈ ಒಗಟನ್ನ ಬಿಡಿಸೋದು ತುಂಬಾನೇ ಮುಖ್ಯ. ಕಥೆ ಅಷ್ಟು ಸಿಂಪಲ್ ಇಲ್ಲ. ಇನ್ನೊಂದು ಆಂಗಲ್ ಇದೆ. ಸರ್ಕಾರ ತೆರಿಗೆಯನ್ನ ಎಲ್ಲಾದ್ರಲ್ಲೂ ಕಮ್ಮಿ ಮಾಡಿಲ್ಲ. ಇದರ ಉತ್ತರ ಇರೋದು ಸರ್ಕಾರದ ಡಬಲ್ ಗೇಮ್ ಸ್ಟ್ರಾಟಜಿಯಲ್ಲಿ. ಒಂದ್ ಕಡೆ ಸಾಮಾನ್ಯ ಬಳಕೆಯ ವಸ್ತುಗಳ ಮೇಲೆ ತೆರಿಗೆ ಕಮ್ಮಿ ಮಾಡ್ತಿದ್ದಾರೆ. ಆದ್ರೆ ಇನ್ನೊಂದ್ ಕಡೆ ಸಿಗರೇಟ್, ತಂಪು ಪಾನೀಯಗಳಂತಹ ಸಿನ್ ಗುಡ್ಸ್ ಮತ್ತೆ ದುಬಾರಿ ಐಷಾರಾಮಿ ವಸ್ತುಗಳ ಮೇಲೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ. ಈ ತೆರಿಗೆ ಹೆಚ್ಚಳ ತೆರಿಗೆ ಕಡಿತದಿಂದ ಆಗಬಹುದಾದ ಬೆಲೆ ಏರಿಕೆಯನ್ನ ಬ್ಯಾಲೆನ್ಸ್ ಮಾಡುತ್ತೆ. ಹೀಗಾಗಿ ಒಟ್ಟಾರೆ ಬೆಲೆಗಳು ಕಂಟ್ರೋಲ್ನಲ್ಲಿವೆ. ಸರಿ, ಇಲ್ಲಿವರೆಗೂ ನಾವು ನೋಡಿದ್ದು ದೇಶದೊಳಗಿನ ಕಥೆ. ಆದ್ರೆ ಭಾರತದ ಆರ್ಥಿಕತೆ ಮೇಲೆ ಹೊರಗಿನ ಪ್ರಪಂಚದ ಪ್ರಭಾವನೂ ದೊಡ್ಡದಿದೆ. ಅದನ್ನು ನೋಡೋಣ. ಈ ಪಜಲ್ನ ಇನ್ನೊಂದು ಮುಖ್ಯ ಪೀಸ್ ಅಂದ್ರೆ ಗ್ಲೋಬಲ್ ಮಾರ್ಕೆಟ್ನಲ್ಲಿ ಕಚ್ಚಾ ತೈಲದ ಬೆಲೆ ಕಮ್ಮಿಯಾಗ್ತಿರೋದು. ಭಾರತ ತನ್ನ ಹೆಚ್ಚಿನ ತೈಲವನ್ನ ಇಂಪೋರ್ಟ್ ಮಾಡ್ಕೊಳ್ಳೋದ್ರಿಂದ ಕಡಿಮೆ ತೈಲ ಬೆಲೆ ಅಂದ್ರೆ ಕಡಿಮೆ ಟ್ರಾನ್ಸ್ಪೋರ್ಟ್ ಖರ್ಚು, ಕಡಿಮೆ ಪ್ರೊಡಕ್ಷನ್ ಖರ್ಚು. ಇದು ದೇಶದಾದ್ಯಂತ ಬೆಲೆಗಳನ್ನ ಕಮ್ಮಿ ಇಡೋಕೆ ಸಹಾಯ ಮಾಡುತ್ತೆ. ಇದರ ಜೊತೆಗೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಬಡ್ಡಿದರಗಳನ್ನ ಕಮ್ಮಿ ಮಾಡ್ತಿದೆ. ಇದರಿಂದ ಗ್ಲೋಬಲ್ ಇನ್ವೆಸ್ಟರ್ಸ್ಗಳಿಗೆ ಭಾರತದಂತಹ ಮಾರ್ಕೆಟ್ಗಳಲ್ಲಿ ಹೂಡಿಕೆ ಮಾಡೋದು ಹೆಚ್ಚು ಆಕರ್ಷಕ ಅನ್ಸುತ್ತೆ. ಅಂದ್ರೆ ಜಾಗತಿಕವಾಗಿ ದುಡ್ಡು ಭಾರತದ ಕಡೆ ಹರಿದು ಬರೋಕೆ ಒಂದು ಒಳ್ಳೆ ವಾತಾವರಣ ಸೃಷ್ಟಿಯಾಗತ್ತೆ. ಸರಿ, ಈಗ ವಾಪಸ್ ಭಾರತದ ಕಥೆಗೆ ಬರೋಣ. ಸರ್ಕಾರ ಬರೀ ಇವತ್ತಿನ ಬಗ್ಗೆ ಯೋಚನೆ ಮಾಡ್ತಿಲ್ಲ. ದೀರ್ಘಾವಧಿಯ ಬೆಳವಣಿಗೆಗೆ ಏನೆಲ್ಲ ಕಾರ್ಯತಂತ್ರ ರೂಪಿಸ್ತಿದೆ ಅಂತ ನೋಡೋಣ. ಇದು ಬರೀ ಸದ್ಯವ ಸಮಸ್ಯೆ ಬಗೆಹರಿಸೋದಲ್ಲ, ಬದಲಾಗಿ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕೋದು.
ಈ ಕೋಟ್ ಅದನ್ನೇ ಹೇಳುತ್ತೆ, ಈಗ ಫೋಕಸ್ ಇರೋದು ಬರೀ ಪಾಲಿಸಿ ಜಾರಿ ಮಾಡೋದ್ರ ಮೇಲಲ್ಲ, ಬದಲಾಗಿ ಬಿಸ್ನೆಸ್ಗಳು ಬೆಳೆಯೋಕೆ ಸಹಾಯ ಮಾಡಿ ದೇಶದ ಬೆಳವಣಿಗೆಗೆ ಸಪೋರ್ಟ್ ಮಾಡೋದ್ರ ಮೇಲೆ. ಉದಾಹರಣೆಗೆ ಎನರ್ಜಿ ಸೆಕ್ಟರ್ನಲ್ಲಿ ಆಗ್ತಿರೋ ಈ ದೊಡ್ಡ ಬದಲಾವಣೆ ನೋಡಿ. ನ್ಯೂಕ್ಲಿಯರ್ ಎನರ್ಜಿಯಲ್ಲಿ ಪ್ರೈವೇಟ್ ಸೆಕ್ಟರ್ಗೆ ಅವಕಾಶ ಕೊಡೋದು ಅಂದ್ರೆ ಇದನ್ನ ಬರೀ ಒಂದು ಎನರ್ಜಿ ಪಾಲಿಸಿ ಅಂತ ನೋಡ್ಬೇಡಿ. ಇದೊಂದು ದೊಡ್ಡ ಸ್ಟ್ರಾಟಜಿಕ್ ಮೂವ್, ದೇಶದ ಲಾಂಗ್ ಟರ್ಮ್ ಎಕನಾಮಿಕ್ ಗ್ರೋತ್ ಮತ್ತು ಎನರ್ಜಿ ಸೆಕ್ಯೂರಿಟಿಯನ್ನ ಗಮನದಲ್ಲಿಟ್ಕೊಂಡು ಮಾಡ್ತಿರೋದು. ಕೊನೆಗೆ ಈ ಎಲ್ಲ ಪಾಯಿಂಟ್ಗಳನ್ನ ಒಟ್ಟಿಗೆ ಸೇರಿಸಿ ನೋಡಿದಾಗ ನಮ್ಮ ಮುಂದೆ ಈ ಒಂದು ಪ್ರಶ್ನೆ ಉಳಿಯುತ್ತೆ. ಒಂದು ಕಡೆ ತೆರಿಗೆ ಕಡಿತ, ಇನ್ನೊಂದು ಕಡೆ ಪಾಸಿಟಿವ್ ಗ್ಲೋಬಲ್ ವಾತಾವರಣ ಮತ್ತು ದೂರದೃಷ್ಟಿಯ ಸುಧಾರಣೆಗಳು. ಇವೆಲ್ಲ ಸೇರಿ 2026ಕ್ಕೆ ಭಾರತದ ಎಕಾನಮಿ ನಿಜವಾಗ್ಲೂ ಒಂದು ಹೈಯರ್ ಗೇರ್ಗೆ ಶಿಫ್ಟ್ ಆಗ್ತಿದ್ಯಾ? ಇದು ನಾವು ಯೋಚಿಸಬೇಕಾದ ವಿಷಯ.